ಸ್ನೇಹಿತರೆ, ಇಂದು ಏಪ್ರಿಲ್ 22 ವಿಶ್ವ ಭೂದಿನ. ನಮ್ಮ ಶಕ್ತಿ ನಮ್ಮ ಗ್ರಹ ಎಂಬ ಘೋಷವಾಕ್ಯದೊಂದಿಗೆ ಆಚರಿಸಲ್ಪಡುವ ಈ ದಿನ ಈ ಗ್ರಹದಲ್ಲಿ ಆಶ್ರಯ ಪಡೆದ ಪ್ರತಿಯೊಬ್ಬ ಜೀವಿಯು ನವೀಕರಿಸಬಹುದಾದ ಇಂಧನ ಮತ್ತು ಹವಾಮಾನ ಬದಲಾವಣೆಯ ವಿರುದ್ಧದ ಹೋರಾಟಕ್ಕೆ ವಿಶ್ವದ ಪ್ರತಿಯೊಬ್ಬ ಪ್ರಜೆಯು ತನ್ನ ಶಕ್ತಿಯನ್ನು ಬಳಸಿಕೊಳ್ಳಬೇಕು ಮತ್ತು ಪರಿಸರ ಸಂರಕ್ಷಣೆಯಂತಹ ಈ ಜಾಗತಿಕ ಕ್ರಿಯೆಯು ಪರಿಸರ ಸ್ನೇಹಿ ಜೀವನ ಶೈಲಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಮೇಲೆ ಕೇಂದ್ರೀಕೃತವಾಗಲಿದೆ ಎನ್ನುವುದು ಈ ವರ್ಷದ ಆಚರಣೆಯ ಪ್ರಮುಖ ಧ್ಯೇಯವಾಕ್ಯವಾಗಿದೆ. ಜಾಗತಿಕವಾಗಿ ಮಿತಿಮೀರಿ ಬೆಳೆಯುತ್ತಿರುವ ಜನಸಂಖ್ಯೆ, ಜೀವ ವೈವಿಧ್ಯತೆಯ ನಾಶ, ಓಝೋನ್ ಪದರದಲ್ಲಿ ಸವಕಳಿಯಿಂದ ರಂಧ್ರಗಳುಂಟಾಗಿ ಸಾಂಕ್ರಾಮಿಕ ರೋಗಗಳ ಹರಡುವಿಕೆ ಮತ್ತು ಮಾಲಿನ್ಯದಿಂದ ಇಡೀ ವಿಶ್ವವೇ ಪರಿಸರಾತ್ಮಕ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಲು ವಿಶ್ವ ಭೂದಿನದ ಆಚರಣೆ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಇರುವುದೊಂದೇ ಭೂಮಿ, ಉಸಿರಾಡುವುದೊಂದೇ ಗಾಳಿ, ಕುಡಿಯುವುದೊಂದೇ ನೀರು. ಹೀಗಿರುವಾಗ ಅವುಗಳನ್ನು ಸುಸ್ಥಿರದಲ್ಲಿಟ್ಟುಕೊಳ್ಳಬೇಕಾಗುವುದು ನಮ್ಮ ಕರ್ತವ್ಯ. ಇಂದು ನಮ್ಮ ಸುತ್ತಮುತ್ತಲಿನ ಪರಿಸರ, ಜಾಗತಿಕ ತಾಪಮಾನದಲ್ಲಿ ಏರುಪೇರು, ಇಂಗಾಲದ ಹೊರಸೂಸುವಿಕೆಯ ಪ್ರಮಾಣದಲ್ಲಿ ಹೆಚ್ಚಳ, ವಾಯುಮಾಲಿನ್ಯ ಮತ್ತು ಹಸಿರುಮನೆ ಪರಿಣಾಮಗಳಂತಹ ಸನ್ನಿವೇಶಗಳು ನಿರ್ಮಾಣವಾಗುತ್ತಿರುವುದು ತೀರಾ ಕಳವಳಕಾರಿ ಸಂಗತಿ. ಇವುಗಳಿಂದ ಹಿಮ ಪರ್ವತಗಳು ಕರಗಿ, ಸಮುದ್ರ ಮಟ್ಟದಲ್ಲಿ ಹೆಚ್ಚಾಗಿ, ಹವಾಮಾನದಲ್ಲಿ ವಿಪರೀತ ಏರುಪೇರುಗಳಾಗಿ ಪ್ರಕೃತಿ ವಿಕೋಪಗಳಿಗೆ ಆಹ್ವಾನ ಒಡ್ಡುತ್ತಿದೆ. ಇದರಿಂದಲೇ ನಾವು ಇಂದು ಅತಿವೃಷ್ಟಿ, ಅನಾವೃಷ್ಟಿ, ಬರಗಾಲ, ಸುನಾಮಿ, ಆಮ್ಲಮಳೆ, ಪ್ರವಾಹ, ತಾಪಮಾನ ಏರಿಕೆ, ಹಿಮ ಪರ್ವತಗಳು ಕರಗುವುದು ಹಾಗೂ ವಾಯು ಮಾಲಿನ್ಯ ಜೊತೆಗೆ ಹಸಿರುಮನೆ ಪರಿಣಾಮಗಳಂತಹ ಎಲ್ಲ ಸಮಸ್ಯೆಗಳನ್ನು ನೋಡುತ್ತಿದ್ದೇವೆ. ಖ್ಯಾತ ಪರಿಸರ ತಜ್ಞ ಕ್ರಿಸ್ಟಲ್ ಲಗಾರ್ಡೆ ಪ್ರಕಾರ, ಇಟ್ಸ್ ಎ ಕಲೆಕ್ಟಿವ್ ಎಂಡೆವರ್, ಇಟ್ಸ್ ಕಲೆಕ್ಟಿವ್ ಅಕೌಂಟಬಿಲಿಟಿ ಆ್ಯಂಡ್ ಇಟ್ ಮೇ ನಾಟ್ ಬಿ ಟೂ ಲೇಟ್ ಎನ್ನುವಂತೆ ಪರಿಸ್ಥಿತಿ ಕೈಮೀರಿ ಹೋಗುವ ಮುನ್ನ ನಾವೆಲ್ಲ ಪೃಥ್ವಿ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಸೂಕ್ತ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವುದು ಅನಿವಾರ್ಯವಾಗಿದೆ. ಗಿಡಮರ ಬೆಳೆಸುವುದು, ಮಿತಿಮೀರಿದ ರಸಗೊಬ್ಬರ, ಕೀಟನಾಶಕಗಳ ಬಳಕೆ ತಡೆಗಟ್ಟುವುದು, ಭೂಸವೆತ ನಿಯಂತ್ರಣ, ವೃಕ್ಷ ಮ್ಯಾರಥಾನ್ಗಳಂತಹ ಪರಿಸರ ಪ್ರಜ್ಞೆ ಮೂಡಿಸುವ ಜನಜಾಗೃತಿ ಜಾಥಾ ಅಥವಾ ಅಭಿಯಾನಗಳನ್ನು ಹಮ್ಮಿಕೊಂಡು ಅರಿವು ಮೂಡಿಸುವುದು, ಜೊತೆಗೆ ಜಾಗತಿಕ ಮಟ್ಟದಲ್ಲಿ ರಾಷ್ಟ್ರಗಳ ಮಧ್ಯೆ ಒಪ್ಪಂದಗಳು ಏರ್ಪಟ್ಟು ಪರಿಸರ ಸಂರಕ್ಷಣೆ ಮತ್ತು ಹವಾಮಾನದಲ್ಲಾಗುತ್ತಿರುವ ಬದಲಾವಣೆಗಳನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಹೊಸ ಪರಿಸರಾತ್ಮಕ ನೀತಿ, ಕಠಿಣ ನಿರ್ಧಾರ ಹೊರಬಂದಾಗ ಮಾತ್ರ ಪೃಥ್ವಿ ಪರಿಸರ ಮತ್ತು ಓಝೋನ್ನಂತಹ ಪ್ರಕೃತಿಯ ಕೊಡುಗೆಗಳನ್ನು ನಮ್ಮ ಮುಂದಿನ ಜನಾಂಗಕ್ಕೆ ಉಳಿಸಲು ಸಾಧ್ಯ. ಧನ್ಯವಾದಗಳು.